ನಾನು ನನ್ನ ಮಕ ಚೆನ್ನಾಗಿ ಕಾಣಲಿ ಅಂತ ಹಾಕೊಂಡ್ರೆ ಆ ಸೀರೆಗಳೆಲ್ಲ ಪಾಪ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಗ್ರೀನ್ ಕಲರ್ ಒಂಥರ ಗ್ರೀನ್, ಇದು ಯಾವ ಕಲರ್ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಕಲರ್ ಬಂದಿದೆ. ಬ್ಲೌಸ್ ಕೂಡ ಅಷ್ಟೇ ಯೆಲ್ಲೋ ಕಲರ್. ನೀವು 10-15 ನಿಮಿಷದ ನೋಡಿರ್ತೀರ ವಿಡಿಯೋಸು ನಾವು ಪೋಸ್ಟ್ ಮಾಡೋದು ನಿಂತ್ಕೊಂಡು. ಬಟ್ ಆ ವಿಡಿಯೋ ಮಾಡೋಕ್ಕೆ ನಾನು ಹಾಫ್ ಆನ್ ಅವರ್ 1 ಅವರ್ ಒಂದೊಂದ್ಸಲಿ 2 ಅವರ್ಸ್ ಆಗ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಏನಿವತ್ತು ಕುತ್ಕೊಂಡು ವಿಡಿಯೋ ಮಾಡ್ತಾ ಇದ್ದಾರೆ ಅಂತ ಅನ್ಕೊತಾ ಇದ್ದೀರಾ? ಕಾಲು ನೋವು ಬಂದಿದೆ, ಅದಕ್ಕೆ ಕುತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಯಾವಾಗಲೂ ಆಲ್ಮೋಸ್ಟ್ ನಿಂತ್ಕೊಂಡೇ ವಿಡಿಯೋಸ್ ಮಾಡೋದು. ಪ್ರತಿ ಸಲನೂ ಅನ್ಕೋತೀನಿ ಕೂತ್ಕೊಂಡೇ ಮಾಡ್ಬೋದಲ್ವಾ ಅಂತ. ಬಟ್ ವಿಡಿಯೋ ಮಾಡೋ ಟೈಮಿಗೆ ನಾನು ಕುತ್ಕೊಂಡು ಮಾಡಬೇಕು ಅಂತ ಅನ್ಸಲ್ಲ. ಚೆನ್ನಾಗಲ್ವೇನೋ ಕುತ್ಕೊಂಡು ವಿಡಿಯೋ ಮಾಡಿದ್ರೆ ಅಂತ ಅಂದ್ಬಿಟ್ಟು ಮಾಡೋದೇ ಎಲ್ಲ ಕುತ್ಕೊಂಡು. ಸೊ ಇವತ್ತೇನಕ್ಕೆ ಮಾಡ್ತಾ ಇದ್ದೀನಿ ಅಂತಂದರೆ, ಒಂದಷ್ಟು ಸ್ಯಾರೀಸ್ನ ತೋರಿಸ್ಬೇಕಾಗಿತ್ತು, ಹೊಸ ಸ್ಟಾಕ್ಸ್ ಬಂದಿರೋದು. ಸೊ ಸ್ಯಾರೀಸ್ನೆಲ್ಲ ಕೂತ್ಕೊಂಡೇ ತೋರಿಸ್ಬೋದಲ್ಲ, ನಿಂತ್ಕೊಂಡೇ ತೋರಿಸ್ಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ಸೊ ಆರಾಮಾಗಿ ಇಲ್ಲಿ ಜೋಡಿಸ್ಕೊಂಡು ಬಿಟ್ಟಿದ್ದೀನಿ ಸ್ಯಾರೀಸ್ ಎಲ್ಲನೂ. ಸೊ ಕೂತ್ಕೊಂಡು ಆರಾಮಾಗಿ ಎಲ್ಲ ತೆಗೆದು ತೋರಿಸ್ಬೋದಲ್ವಾ ಅಂತ ಅಂದ್ಬಿಟ್ಟು ಕೂತ್ಕೊಂಡು ವಿಡಿಯೋಸ್ ಮಾಡ್ತಾ ಇದ್ದೀನಿ. ನೀವು 10-15 ನಿಮಿಷದ ನೋಡಿರ್ತೀರ ವಿಡಿಯೋಸು ನಾವು ಪೋಸ್ಟ್ ಮಾಡೋದು ನಿಂತ್ಕೊಂಡು. ಬಟ್ ಆ ವಿಡಿಯೋ ಮಾಡೋಕ್ಕೆ ನಾನು ಹಾಫ್ ಆನ್ ಅವರ್ 1 ಅವರ್ ಒಂದೊಂದ್ಸಲಿ 2 ಅವರ್ಸ್ ಆಗಿಬಿಟ್ಟಿರುತ್ತೆ. ಒಂದೊಂದ್ಸಲಿ ಏನು ಹೇಳಬೇಕು ಅಂತ ಗೊತ್ತಾಗ್ದೇ ಮತ್ತೆ ಟೆಕ್ಸ್ಟ್ ತಗೊಳ್ಳೋದು. ಒಂದೊಂದ್ಸಲಿ ಕಂಟಿನ್ಯೂಸ್ ಆಗಿ ಮಾಡಿದ್ರು ಕೂಡ ಒಂದಷ್ಟು ಎಡಿಟಿಂಗು ಅದು ಇದು ಅಂತ ಎಲ್ಲ ಕಟ್ ಮಾಡಿ ನಿಮ್ಮ ಮುಂದೆ ಬರೋದು ಮಾತ್ರ 15 ನಿಮಿಷದ ವಿಡಿಯೋ ಅಷ್ಟೇ. ಬಟ್ ಅದ್ರ ಹಿಂದಿನ ಎಫರ್ಟ್ 1 ಅವರ್ 2 ಅವರ್ ಇರುತ್ತೆ. 1 ಅವರ್ 2 ಅವರ್ ಕಂಟಿನ್ಯೂಸ್ ಆಗಿ ನಿಂತಿರ್ತೀನಿ ಯೂಟ್ಯೂಬ್ ವಿಡಿಯೋ ಮಾಡೋಕ್ಕೆ ಅಂತಾನೆ. ನಾರ್ಮಲ್ ಆಗಿ ಓಡಾಡ್ತಾ ಇದ್ರೆ ಏನನ್ಸಲ್ಲ. ಬಟ್ ಒಂದೇ ಜಾಗದಲ್ಲಿ ಸಿಲ್ವರ್ ಜ್ಯುವೆಲ್ರಿ ಎಲ್ಲ ತೋರಿಸ್ತಾ ಇರ್ತೀನಲ್ಲ, ಅವಾಗಂತೂ ನಿಂತಿದ್ದ ಜಾಗದಲ್ಲೇ 1 ಅವರ್ 2 ಅವರ್ ಹಂಗೆ ನಿಂತಿರ್ತೀನಿ. ಫಸ್ಟ್ ಅದನ್ನು ಜೋಡಿಸ್ಕೊಳಕ್ಕೆ ಸ್ವಲ್ಪ ಹೊತ್ತು ನಿಂತಿರ್ತೀನಿ. ಅವಾಗಂತೂ ಕಾಲೆಲ್ಲ ನೋವ್ತಾ ಇರುತ್ತೆ ಅವತ್ತಿನ ದಿನ ಪೂರ್ತಿ. ಇವತ್ತು ಅಷ್ಟೇ ನಾನು ಹೊರಗಡೆ ಹೋಗಿದ್ದೆ, ಇವತ್ತೇ ತಗೊಂಡು ಬಂದಿದ್ದು. ಇದೆಲ್ಲ ಹ್ಯಾಂಡ್ ಪಿಕ್ಡ್ ಸ್ಯಾರಿ, ನಾನೇ ಹೋಗಿ ಸೆಲೆಕ್ಟ್ ಮಾಡಿ ತಂದಿರೋದು. ಹೋಗಿ ಸುಸ್ತಾಗಿ ಬಂದಿದ್ದು. ಇವಾಗ ಆಲ್ರೆಡಿ 10 o'clock ಆಗಿದೆ. ನಂದೀಪ್ ಆಲ್ರೆಡಿ ಮಲ್ಕೊಂಡ್ರು. ನಾನು ಈ ವಿಡಿಯೋ ಮಾಡಿಬಿಟ್ಟೆ ಮಲ್ಕೊಳ್ಳೋದು ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ನಾಳೆ ಊರಿಗೆ ಹೋಗಬೇಕು. ಸೊ ಇದನ್ನೆಲ್ಲ ನಾನು ವಿಡಿಯೋ ಮಾಡಿದ್ರೆ, ನೀವು ಯಾರಾದರೂ ಸೆಲೆಕ್ಟ್ ಮಾಡಿದ್ರೆ ನಂದೀಪಿಗೆ ಹೇಳಿದ್ರೆ ಅವ್ರು ಕೊರಿಯರ್ ಮಾಡ್ತಾರೆ. ಸೊ ಹಾಗಾಗಿ ಮಾಡಿಬಿಟ್ಟೆ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಇವಾಗೆಲ್ಲ ಮದುವೆ ಎಲ್ಲ ಫಂಕ್ಷನ್ಸ್ ಎಲ್ಲ ಜಾಸ್ತಿ ಇರೋದ್ರಿಂದ ಈ ಸಲ ಮೈಸೂರು ಕ್ರೇಪ್ ಸಿಲ್ಕು, ಜಾರ್ಜೆಟ್ ಸ್ಯಾರೀಸು ಯಾವುದೇ ಟ್ರೆಂಡಿಂಗಲ್ಲಿದೆ ಆ ಥರ ಸ್ಯಾರೀಸ್ ಮಾತ್ರ ನಾನು ತಂದಿರೋದು ಈ ಸಲ. ಸೊ ಒಂದೊಂದೇ ತೋರಿಸ್ತೀನಿ, ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ನೋಡಿ. ಇದನ್ನೇ ಡ್ರ್ಯಾಗ್ ಮಾಡೋದು ಬೇಡ, ಇದೇನು ಇವ್ಳು ಕುಯ್ತಾ ಇದ್ದಾಳೆ ಅಂತ ಅನ್ಕೊತೀರಾ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಒಂದೊಂದೇ ಸ್ಯಾರೀಸ್ನ ನಾನು ನಿಮಗೆ ತೋರಿಸ್ತೀನಿ. ಸೊ ಇವಾಗ ಟ್ರೆಂಡಿಂಗ್ನಲ್ಲಿರೋ ಸ್ಯಾರಿ ಹಾಫ್ ಆ್ಯಂಡ್ ಹಾಫ್ ಕ್ರೇಪ್ ಸಿಲ್ಕ್, ಮೈಸೂರು ಕ್ರೇಪ್ ಸಿಲ್ಕು. ಅದರಲ್ಲಿ ತುಂಬ ಕಲರ್ಸ್ನ ಈ ಸಲ ನಾನು ತರಿಸಿದ್ದೀನಿ, ಡೈಯಿಂಗ್ ಮಾಡಿಸಿರೋದು. ಸೊ ಫಸ್ಟ್ ಒನ್ ಬಂದು ಇದು ಹಾಫ್ ಆ್ಯಂಡ್ ಹಾಫು. ಇದು ಇನ್ನೂ ಡಾರ್ಕ್ ಆಗಿದೆ, ಬಟ್ ವಿಡಿಯೋದಲ್ಲಿ ಸ್ವಲ್ಪ ಲೈಟ್ ಕಲರ್ ಕಾಣಿಸ್ತಾ ಇದೆ. ವಿಡಿಯೋಗಿಂತ ಸ್ಟ್ರೈಟಾಗಿ ಇನ್ನೂ ಡಾರ್ಕ್ ಬರುತ್ತೆ. ರಾಯಲ್ ಬ್ಲೂಗೆ ಇದು ಸ್ವಲ್ಪ ಗ್ರೀನಿಶು ಡಿಸ್ಟಂಪರ್ ಕಲರ್ ಬರುತ್ತಲ್ಲ ಅದು. ಸೊ ನಾನು ಬ್ಯಾಕ್ ಸೈಡಿಂದನೂ ತೋರಿಸ್ತೀನಿ ವಿಡಿಯೋ ಮಾಡಿ, ಆವಾಗ ಇನ್ನೂ ಡಾರ್ಕಾಗಿ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಇವಾಗ ಈ ಥರನೇ ಹಿಂಗೆ ಇಟ್ಕೊಂಡು ತೋರಿಸ್ತೀನಿ. ಇದು ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ನೀವು ಫಾಲ್ಸ್ ಹಾಕಿಲ್ಲ ಅಂತಂದರೆ ಇದನ್ನು ಈ ಥರನೂ ಉಟ್ಕೊಬೋದು. ನೀವೀಗ ಬೇಜಾರಾದರೆ ಇದನ್ನು ಮೇಲ್ ಮಾಡಿ ಈ ಥರನೂ ಉಟ್ಕೊಬೋದು. ಸೊ ಇದನ್ನು 2 ಸೈಡ್ ಕೂಡ ನೀವು ವೇರ್ ಮಾಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮತ್ತು ಟ್ರೆಂಡಿಂಗ್ ಕೂಡ ಇವಾಗ ಈ ಸ್ಯಾರೀಸ್ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಕ್ವಾಲಿಟಿನೂ ಕೂಡ ಅಷ್ಟೇ, ಮತ್ತು ಪ್ರೈಸ್ ಕೂಡ ಅಷ್ಟೇ, ತುಂಬ ಅಫೋರ್ಡಬಲ್ಲು. ಸ್ಕ್ರೀನ್ ಮೇಲೆ ನಾನು ಪ್ರೈಸ್ ಹಾಕಿರ್ತೀನಿ ನೋಡಿ, ಯಾವ್ದ್ಯಾವ್ದು ಎಷ್ಟೆಷ್ಟು ಪ್ರೈಸ್ ಅಂತ ನಂಗೆ ಮತ್ತೆ ಹೋಗಿರುತ್ತೆ ಎಲ್ಲಾಗಿ. ಸೊ ಇದರಲ್ಲಿ ಕಲರ್ಸ್ ಅಂದರೆ, ಸೊ ಬ್ಲೂ ಒಂದು, ಮತ್ತು ನೆಕ್ಸ್ಟ್ ಕಲರ್ ಬಂದು ಗ್ರೀನ್. ಲೈಟ್ ಗ್ರೀನಿಗೆ ಡಾರ್ಕ್ ಗ್ರೀನ್ ಕಾಂಬಿನೇಷನ್ ಇದೆ. ಸೊ ಇದಂತೂ ನನ್ನ ಫೇವ್ರೆಟ್ ಕಲರು. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಕಲರ್ ಅಂತೂ. ಮಸ್ಟರ್ಡ್ ಕಲರಿಗೆ ಪರ್ಪಲ್ ಕಲರ್. ವಿಡಿಯೋದಲ್ಲಿ ಒಂಥರ ಡಿಫ್ರೆಂಟಾಗೆ ಕಾಣಿಸ್ತಾ ಇದೆ ಎಲ್ಲ ಸ್ಯಾರೀಸು. ಸೊ ಇದು ಕೂಡ ಸೇಮ್ ಪೀಸ್. ನೆಕ್ಸ್ಟ್ ಒನ್ ಬಂದು ರೆಡ್ಡಿಗೆ ಬ್ಲ್ಯಾಕ್. ಇದು ಕೂಡ ಅಷ್ಟೇ ಕಾಂಬಿನೇಷನ್ನು. ಸೀರಿಯಸ್ಲಿ ವಾವ್ ಥರ ಇದೆ ಈ ಕಾಂಬಿನೇಷನ್. ಎಲ್ಲನೂ ಓಪನ್ ಮಾಡಿ ತೋರಿಸ್ಲೇಬೇಕು, ಇಲ್ಲ ಅಂದರೆ ಚೆನ್ನಾಗೇ ಇರಲ್ಲ. ಸೊ ನೋಡಿ, ಬ್ಲ್ಯಾಕ್ ರೆಡ್.
ಸೊ ನಿಮ್ಗೇನಾದರೂ ಬಂದಾಗ ಏನಾದರೂ ಡ್ಯಾಮೇಜ್ ಇದ್ದರೆ ನನ್ನ ಹತ್ರ ರಿಟರ್ನ್ ಆಪ್ಷನ್ಸ್ ಕೂಡ ಇದೆ. ಸೊ ರಿಟರ್ನ್ ಕೂಡ ನಾನು ತಗೊತೀನಿ. ಸೊ ಯಾವುದೇ ರೀತಿ ಭಯ ಬೇಡ, ಹೆಂಗಿರುತ್ತೋ ಏನೋ ಅಂತ ಅಂದ್ಬಿಟ್ಟು. ಸೊ ಇದು ಸೇಮ್ ಗ್ರೀನಿಗೆ ಅಲ್ಲ, ಗ್ರೀನ್ ಅಂತೀನಿ, ರೆಡ್ಡಿಗೆ ಬ್ಲ್ಯಾಕು. ಸೊ ಇದು ಕೂಡ ನಾನು ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಲ್ಲ ಅದೇನೆ, ರಾಯಲ್ ಬ್ಲೂಗೆ ಗ್ರೀನ್ ಕಲರ್. ಆ ಕಲರೇ ಗೊತ್ತಾಗಲ್ಲ. ಸೊ ಇದಾಯಿತು, ಇದೆಲ್ಲನೂ ಎತ್ತಿಡೋಣ ಈ ಕಡೆ. ಇಲ್ಲ ಅಂತಂದರೆ ಮತ್ತೆ ನಾನು ತೋರಿಸುವಾಗ ನನಗೇನೆ ಹಿಂಸೆ ಆಗುತ್ತೆ ತೋರ್ಸೋಕ್ಕೆ. ಸೊ ಇದರಲ್ಲೇ ಇನ್ನೊಂದು ಪ್ಯಾಟ್ರನ್ ಇದೆ, ನಾನು ಲಾಸ್ಟ್ ಟೈಮ್ ಹಾಕಿದ್ದೆ ಇದನ್ನ, ಬಟ್ ಖಾಲಿಯಾಗಿ ಇದರಲ್ಲೂ ಒಂದು ಪೀಸ್ ಇದೆ. ಇದರಲ್ಲಿ ಚಿಕ್ಕ ಬಾರ್ಡರ್ ಬರುತ್ತೆ. ಇದು ಬಂದು ಬ್ಲೂ ಕಲರಿಗೆ ರೆಡ್ ಕಲರ್. ಇದು ಬಾರ್ಡರ್ ನೋಡಿ ಚಿಕ್ಕದಿದೆ, ಬಟ್ ಇದರಲ್ಲಿ ಬಾರ್ಡರ್ ದೊಡ್ಡದು ಬರುತ್ತೆ. ಸೊ ಇಷ್ಟು ಬರುತ್ತೆ ಇದರಲ್ಲಿ ಬಾರ್ಡರು. ಸೊ ಇದರಲ್ಲಿ ಚಿಕ್ಕ ಬಾರ್ಡರ್ ಇದೆ. ಸೊ ಲಾಸ್ಟ್ ಟೈಮ್ ಈ ಥರದ್ದು ನಾನು ಹಾಕ್ದಾಗ ತುಂಬ ಜನ ಇಷ್ಟಪಟ್ಟು ತೊಗೊಂಡಿದ್ದೆ. ಲಾಸ್ಟ್ ಒಂದು ಪೀಸ್ ಅಷ್ಟೇ ಇದು ಉಳ್ಕೊಂಡಿರೋದು. ಸೊ ಇವಾಗ ಅದಕ್ಕೇನೆ ಬೇರೆ ಥರ ಪ್ಯಾಟ್ರನ್ ಮಾಡಿಸಿ ತರಿಸಿದ್ದೀನಿ. ಸೊ ನೆಕ್ಸ್ಟು ನಾನು ನಿಮಗೆ ಜಾರ್ಜೆಟ್ ಸ್ಯಾರೀಸ್ ತೋರಿಸ್ತೀನಿ. ಇವಾಗೆಲ್ಲ ಜಾರ್ಜೆಟ್ ಸ್ಯಾರೀಸ್ ತುಂಬಾ ಟ್ರೆಂಡಿಂಗ್ ಇರೋದ್ರಿಂದ ಸೊ ಜಾಸ್ತಿ ಜಾರ್ಜೆಟ್ ಸ್ಯಾರೀಸ್ ಕೂಡ ತರಿಸಿದ್ದೀನಿ. ಸಾರಿ ಇನ್ನೊಂದು ಕಲರ್ ಇದೆ. ಸೊ ಇದರಲ್ಲಿ ಸ್ಕೈ ಬ್ಲೂಗೆ ರಾಯಲ್ ಬ್ಲೂ ಕಲರ್. ಸೊ ಇದು ಕೂಡ ಎವರ್ ಗ್ರೀನ್ ಟ್ರೆಂಡಿಂಗ್ ಅಂತ ಅಂದ್ಬಿಟ್ಟು ಇದು ಒಂದು ಕಲರ್ ಮಾಡ್ತಿದ್ದೀನಿ. ಸೊ ನೆಕ್ಸ್ಟ್ ಬಂದು ಜಾರ್ಜೆಟ್ಟಲ್ಲಿ ಇದು ಗ್ರೀನ್ ಕಲರ್, ಒಂಥರ ಗ್ರೀನ್. ಇದು ಯಾವ ಕಲರ್ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ನಾನು ಇವಾಗ ಸ್ಯಾರೀಸ್ ಎಲ್ಲ ಮಾಡ್ತಾ ಇರೋದು, ಇನ್ಮೇಲೆ ಎಲ್ಲ ಕಲರ್ಸು ತಿಳ್ಕೊಬೇಕಿಲ್ಲ ಅಂತಂದರೆ ಏನಿದು ಇವ್ರು ಸೀರೆ ಮಾಡ್ತಾರೆ ಇವ್ರಿಗೆ ಕಲರ್ ಗೊತ್ತಿಲ್ವಾ ಅಂತ ಜನ ಬೈತಾರಷ್ಟೆ. ಇದು ಒಂಥರ ಗ್ರೀನು ಅಲ್ಲ, ಇದು ಮಸ್ಟರ್ಡ್ ಕಲರ್ ಅನಿಸುತ್ತೆ. ಇದು ಮಸ್ಟರ್ಡು ಅಲ್ಲ, ಒಂಥರ ಗ್ರೀನ್. ಯಾವ ಗ್ರೀನ್ ಅಪ್ಪ ಗೊತ್ತಿಲ್ಲ. ಸೊ ಎಲ್ಲ ಹ್ಯಾಂಡ್ ಪಿಕ್ಡ್ ಸ್ಯಾರೀಸ್ ಆಗಿರೋದ್ರಿಂದ ಒಂದೊಂದು ಥರದ್ದಿದೆ. ಸೊ ಇದು ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಸ್ಯಾರಿ. ರೆಡ್ ಕಲರಿಗೆ ಬ್ಲ್ಯಾಕ್ ಕಲರ್ ಬರುತ್ತೆ ಬಾರ್ಡರು. ಇದು ನಿಮಗೆ ಪಲ್ಲು. ಬ್ಲೌಸ್ ಕೂಡ ನಿಮಗೆ ಕಾಂಟ್ರಾಸ್ಟ್ ಕಲರ್ ಬ್ಲ್ಯಾಕಲ್ಲೇ ಬರುತ್ತೆ. ಸೊ ಎಲ್ಲ ಓಪನ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ನಂಗೆ ಮರ್ಸಕ್ಕೆ ಬರಲ್ಲ ಈ ಸ್ಯಾರೀಸ್ ಎಲ್ಲ. ಸೊ ಹಾಗಾಗಿ ಹಾಗೇನೆ ತೋರಿಸ್ತಾ ಇದ್ದೀನಿ. ಎಲ್ಲದಕ್ಕೂ ಕೂಡ ಕಾಂಟ್ರಾಸ್ಟ್ ಬ್ಲೌಸ್ ಮತ್ತು ಕಾಂಟ್ರಾಸ್ಟ್ ಪಲ್ಲು ಬರುತ್ತೆ. ನೆಕ್ಸ್ಟ್ ಒನ್ ಬಂದು ಎಲ್ಲರ ಫೇವ್ರೆಟ್ ಕಲರ್, ರಾಯಲ್ ಬ್ಲೂಗೆ ಸ್ಕೈ ಬ್ಲೂ ಕಲರ್ ಕಾಂಬಿನೇಷನ್ ಇದೆ. ತುಂಬ ಚೆನ್ನಾಗಿದೆ ಈ ಸ್ಯಾರಿ. ಇದಕ್ಕೂ ಕೂಡ ಕಾಂಟ್ರಾಸ್ಟ್ ಪಲ್ಲು ಮತ್ತು ಕಾಂಟ್ರಾಸ್ಟ್ ಬ್ಲೌಸಲ್ಲಿ ಬರುತ್ತೆ ಈ ಸ್ಯಾರಿ. ನೆಕ್ಸ್ಟ್ ಸ್ಯಾರಿ ಅಂತೂ, ಈ ಸ್ಯಾರಿ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಗೋಯ್ತು. ಅಲ್ಲಿ ಹೋಗಿ ನೋಡಿದಾಗ ಸ್ಯಾರೀಸು ಅದು ನಾನು ತರಕ್ಕೆ ಹೋಗ್ತೀನಲ್ಲ ಹೋಲ್ಸೇಲರ್ ಹತ್ರ, ನೋಡಿದಾಗ ಫಸ್ಟು ತುಂಬ ಇಷ್ಟ ಆಗಿದೆ ನನಗೆ ಈ ಸ್ಯಾರಿ. ಇದು ರೆಡ್ ಕಲರು ಬೆಂಟೆಕ್ಸ್ ಬಾರ್ಡರ್ ಬರುತ್ತೆ. ಇದು ಸ್ಯಾರಿ ಫುಲ್ಲು ಎಷ್ಟು ಸಾಫ್ಟ್ ಇದೆ ಅಂದರೆ, ಇದು ಜಾರ್ಜೆಟ್ ಸ್ಯಾರಿ, ಜಾರ್ಜೆಟ್ ಮೆಟೀರಿಯಲ್ ಬರುತ್ತೆ. ಫುಲ್ ರಿಚ್ ಆಗಿದೆ. ಇದು ಪಲ್ಲು. ನಿಮಗೆ ಬ್ಲೌಸ್ ಬಂದು ಈ ಥರ ಬುಟ್ಟ ಬರುತ್ತೆ. ಸೊ ಇದು ನಿಮಗೆ ಬ್ಲೌಸು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಯಾವುದೇ ರೀತಿ ಸೆಕೆಂಡ್ ಥಾಟ್ ಇಲ್ದೇ ಇದನ್ನ ತಗೋಬೋದು, ಅಷ್ಟು ಚೆನ್ನಾಗಿದೆ ಈ ಸ್ಯಾರಿ. ಸೊ ಇದು ಓಪನ್ ಆಗೇ ಬಿಡ್ತು, ಇದು ಮರ್ಸೋದೇ ಕಷ್ಟ. ಸೊ ಮುಂಚೆಲ್ಲ ನಾನು ಉಟ್ಟಿ ತೋರಿಸ್ತಾ ಇದ್ದೆ, ಬಟ್ ಇವಾಗ ಉಟ್ಟೆಲ್ಲ ತೋರ್ಸೋಕ್ಕಾಗಲ್ಲ, ಯಾಕಂದರೆ ಫೋಲ್ಡಿಂಗ್ ಎಲ್ಲ ಹೋಗ್ಬಿಡುತ್ತಲ್ಲ. ಸೊ ಹಂಗಾಗಿ ಹಾಗೇನೆ ಇಟ್ಕೊಂಡು ತೋರಿಸ್ತೀನಿ ನಾನಿವಾಗ. ಸೊ ಇದರಲ್ಲಿ ನಾನು ಇವಾಗ ಕಲರ್ಸ್ ತೋರಿಸ್ತೀನಿ. ಆರೆಂಜ್ ಕಲರ್ ನನ್ನ ಫೇವ್ರೆಟ್. ಈ ಕಲರ್ ನಾನೇ ಇಟ್ಕೊಬಿಡೋಣ ಅಂತ ಅನಿಸುತ್ತೆ. ಇದು ಗ್ರೀನ್ ಕಲರ್. ಇದು ಯಾವ ಗ್ರೀನ್ ಅಂತ ಅಂದರೆ ಮೆಹಂದಿ ಗ್ರೀನ್. ಇದು ನೋಡಿ, ಈ ಕಲರ್ ಕರೆಕ್ಟಾಗಿ ಹೇಳಿದೆ, ಬಟ್ ಆ ಕಲರ್ ಇನ್ನೂ ನನಗೆ ಗೊತ್ತಾಗಿಲ್ಲ. ಸೊ ಇದರಲ್ಲಿ
ವೈನ್ ಕಲರ್ ಇದು, ಮತ್ತು ಇನ್ನೊಂದು ಬ್ಲೂ ಕಲರ್, ಇದು ಡಾರ್ಕ್ ಬ್ಲೂ ಬರುತ್ತಲ್ಲ ಅದು. ಸೊ ಇಷ್ಟು ಕಲರ್ಸ್ ಇದೆ. ಸೊ ಇದರಲ್ಲಿ ಇನ್ನೂ ತುಂಬ ಕಲರ್ಸ್ ಇತ್ತು, ಬಟ್ ನನಗೆ ಯಾವ್ದು ಕಲರ್ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೋ ಆ ಕಲರ್ ಮಾತ್ರ ನಾನು ತಗೊಬರೋದು, ಪ್ರತಿ ಸಲನೂ ಕೂಡ ಅಷ್ಟೇ. ಸೊ ನೆಕ್ಸ್ಟು ಇನ್ನೊಂಥರ ಪಾರ್ಟಿ ವೇರ್ ಸ್ಯಾರೀಸ್ನ ತರಿಸಿದ್ದೀನಿ ಈ ಸಲ. ರಿಸೆಪ್ಷನಿಗೆಲ್ಲ ಹಾಕೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಹಾಗೆ ಬಡ್ಜೆಟ್ ಫ್ರೆಂಡ್ಲಿನೂ ಕೂಡ. ಈ ಸ್ಯಾರೀಸ್ದೆಲ್ಲ ಪ್ರೈಸು ನಾನು ಬಿಲ್ ನೋಡಿ ನಿಮಗೆ ಹಾಕಬೇಕು. ಸೊ ಹಾಗಾಗಿ ನಾನು ಹಂಗೇ ಎಡಿಟ್ ಮಾಡಬೇಕಾದ್ರೆ ಸ್ಕ್ರೀನ್ ಮೇಲೆ ಹಾಕ್ತೀನಿ. ಬಟ್ ಈ ಸ್ಯಾರೀಸ್ದೆಲ್ಲ ಪ್ರೈಸ್ ನನಗೆ ಗೊತ್ತಿದೆ, ಸೊ ಹಂಗಾಗಿ ಇದ್ರದ್ದೇನು ನನಗೆ ಬಿಲ್ಲೇ ನೋಡಬೇಕು ಅಂತ ಏನಿಲ್ಲ. ಸೊ ಇದ್ರದ್ದು ಕ್ಯಾಟಲಾಗ್ ಕೂಡ ಇದೆ ನನ್ನ ಹತ್ರ. ಸೊ ಇದು ಕ್ಯಾಟ್ಲಾಗ್. ಸೊ ಇದರಲ್ಲಿ ನಿಮಗೆ ಇಷ್ಟು ಕಲರ್ಸ್ ಬರುತ್ತೆ. ಸೊ ಎಲ್ಲ ಸ್ಯಾರೀಸು ಕೂಡ ಕಾಂಟ್ರಾಸ್ಟಲ್ಲಿ ಬರುತ್ತೆ. ಸೊ ಸ್ಯಾರೀಸ್ನ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಬ್ಲೌಸ್ ಕೂಡ ವರ್ಕಲ್ಲಿ ಬರುತ್ತೆ ನಿಮಗೆ. ಬ್ಲೌಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು ಸ್ಯಾರಿ. ಈ ಥರ ಸ್ಯಾರಿಗೆ ನಿಮಗೆ ಹೊರಗಡೆ 2000 ಮೇಲೇ ಇರುತ್ತೆ ಪ್ರೈಸು. ಬಟ್ ಇದ್ರ ಪ್ರೈಸ್ ಎಷ್ಟು ಅಂತ ನೀವು ನೋಡಿದ್ರೆ ಕೇಳಿದ್ರೆ ಶಾಕ್ ಆಗ್ತೀರಾ. ಇದ್ರ ಪ್ರೈಸ್ ಬರೀ 999 ರುಪೀಸ್ ಪ್ಲಸ್ ಶಿಪ್ಪಿಂಗ್ ಅಷ್ಟೇ ಇರುತ್ತೆ. ಸೊ ಈ ಪ್ರೈಸಿಗೆ ನಿಮಗೆ ಈ ಥರ ಸ್ಯಾರಿ ಎಲ್ಲೂ ಸಿಗಲ್ಲ ನೋಡಿ. ನಾನು ಮತ್ತೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಸೊ ನನ್ನ ಫೇಸ್ ಚೆನ್ನಾಗಿ ಕಾಣಲಿ ಅಂತ ನಾನು ಸ್ವಲ್ಪ ಎಡಿಟ್ ಮಾಡ್ಕೊಂಡಿರ್ತೀನಲ್ವಾ, ಸುಳ್ಳು ಯಾಕೆ ಹೇಳಬೇಕು, ಸ್ವಲ್ಪ ಎಡಿಟ್ ಮಾಡ್ಕೊಂಡಿರ್ತೀನಿ. ಅದು ಸೀರೆಗೂ ಬಂದಾಗ ಸೀರೆ ಎಲ್ಲ ಲೈಟ್ ಕಲರ್ಸ್ ಕಾಣಿಸ್ತಾ ಇದೆ ಅಷ್ಟೇ. ಸೊ ಇದರಲ್ಲಿ ಪಿಂಕಿಗೆ ವೈನ್ ಕಲರ್ ಬರುತ್ತೆ ಕಾಂಬಿನೇಷನ್ನು. ಎಲ್ಲ ಕಲರ್ಸು ಕೂಡ ತುಂಬ ಚೆನ್ನಾಗಿದೆ. ಇದು ನೋಡಿ ಯೆಲ್ಲೋ ಕಲರ್. ಓಪನ್ ಮಾಡೇ ತೋರಿಸ್ತೀನಿ, ಈ ಸ್ಯಾರಿ ಫುಲ್ ಓಪನ್ ಮಾಡ್ತಾ ಇಲ್ಲ ಅಲ್ವಾ. ಸೊ ನೋಡಿ ಯೆಲ್ಲೋ ಕಲರ್ ಇದು. ಯೆಲ್ಲೋ ಕಲರಿಗೆ ವೈನ್ ಕಲರ್ ಬರುತ್ತೆ. ಇದಂತೂ ಸಕ್ಕತ್ತಾಗಿರುತ್ತೆ. ಇದು ನೋಡಿ ಪರ್ಪಲ್ ಕಲರಿಗೆ ಡಾರ್ಕ್ ಪರ್ಪಲಲ್ಲಿ ಬ್ಲೌಸ್ ಬಂದಿದೆ. ಏನು ಎಷ್ಟು ಲೈಟಾಗಿ ಕಾಣಿಸ್ತಾ ಇದೆ ಗೊತ್ತಾ ಕ್ಯಾಮ್ರಾ, ನಾನು ಇಷ್ಟೊಂದು ಎಡಿಟ್ ಮಾಡ್ಕೊಂಡಿದ್ದೀನ ಅಂತ ಅನಿಸ್ತಾ ಇದೆ. ಇದು ನೋಡಿ ಪಿಸ್ತಾ ಕಲರು, ಇದಕ್ಕೆ ಗ್ರೀನ್ ಕಲರ್ ಬಂದು ಬ್ಲೌಸ್ ಇದೆ. ಇದು ಪೀಚ್ ಕಲರು, ಪೀಚ್ ಕಲರಿಗೆ ಮೆರೂನ್ ಕಲರ್ ಬ್ಲೌಸ್ ಬಂದಿದೆ. ಎಲ್ಲವೂ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಹಾಗೆಯೇ ಒಂದಷ್ಟು ಸ್ಯಾರೀಸ್ ನಾನು ಲಾಸ್ಟ್ ಟೈಮ್ ಎಲ್ಲ ತರಿಸಿರೋದಿದೆಯಲ್ಲ, ಅದೊಂದು 6 ಪೀಸಸ್ ಇದೆ. ಸೊ ಅದನ್ನು ಕೂಡ ತೋರಿಸ್ತೀನಿ ಯಾವ್ದ್ಯಾವ್ದಿನ್ನ ಮಿಕ್ಕಿದೆ ಅಂತ ಅಂದ್ಬಿಟ್ಟು. ಮತ್ತೆ ಕೇಳ್ತಾ ಇರ್ತೀರಾ, ನಾನು ಪ್ರತಿ ಸತಿ ಯಾವುದು ಉಳಿದಿದೆ ಅಂತ ನೋಡಿ ತೋರ್ಸೋಕ್ಕೆ ಕಷ್ಟ ಹಂಗಾಗಿ. ಸೊ ಬ್ಲ್ಯಾಕ್ ಲವರ್ಸ್ ಇದ್ದಂತೂ ನಾನು ಒಂದು 10-20 ಪೀಸ್ ಮಾರಿದ್ದೀನೇನೋ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿತ್ತು ಈ ಸ್ಯಾರಿ. ಎಲ್ಲ ಕಲರ್ಸು ಖಾಲಿಯಾಗಿ ಬ್ಲ್ಯಾಕ್ ಕಲರ್ ಇನ್ನು ಒಂದೇ ಒಂದು ಪೀಸ್ ಉಳಿದಿದೆ. ಯಾರಿಗಾದ್ರೂ ಬೇಕು ಅಂತ ಅಂದರೆ ಆರ್ಡರ್ ಮಾಡಿ. ಸೊ ಇದ್ರ ಪ್ರೈಸ್ 1499 ರುಪೀಸು. ಇದು ಜಾರ್ಜೆಟ್ ಮೆಟೀರಿಯಲ್ಲು, ತುಂಬ ಚೆನ್ನಾಗಿದೆ. ಮತ್ತು ಇದು ಒಂದು. ಸೊ ಇದನ್ನು ಕೂಡ ಅಷ್ಟೇ ನಾನು ಲಾಸ್ಟ್ ಟೈಮ್ ತೋರಿಸಿದ್ನಲ್ಲ, ಎಷ್ಟು ಚೆನ್ನಾಗಿ ಎಷ್ಟು ಬ್ರೈಟ್ ಆಗಿದೆ ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದ್ರ ಪ್ರೈಸ್ 1999 ಪ್ಲಸ್ ಶಿಪ್ಪಿಂಗು. ಸೊ ಇದರಲ್ಲೂ ಅಷ್ಟೇ ಎಲ್ಲ ಕಲರ್ಸು ಖಾಲಿ. ಇದು ಒಂದೇ ಕಲರ್ ಇರೋದು. ಇದು ಒಂದು ಕಲರಲ್ಲಿ 2 ಪೀಸ್ ಇದೆ. ಆ್ಯಕ್ಚುಲಿ ಖಾಲಿಯಾಗಿತ್ತು. ಹೋಲ್ಸೇಲರ್ ಹತ್ರ ಕೇಳಿದಾಗ ಇದು 2 ಇದೆ ಅಂತ ಹೇಳಿದ್ರು. ಸೊ ಕೊಡಿ ನನಗೇನೆ ಅಂತ ಅಂದ್ಬಿಟ್ಟು ಎಲ್ಲನೂ ತೊಗೊಬಂದ್ಬಿಟ್ಟೆ. ನಾನು ಹೋಗೋ ಶಾಪಲ್ಲೆಲ್ಲ, ಹೋಲ್ಸೇಲ್ ಶಾಪಲ್ಲೆಲ್ಲ ಈ 1-2 ಪೀಸ್ ಎಲ್ಲ ಕೊಡಲ್ಲ ಅವರು. ತೊಗೊಂಡ್ರೆ ಒಂದು 20 ಸೀರೆ ತೊಗೊಬೇಕು. ನಾನು ಅದರಲ್ಲೂ ಯಾವ್ಯಾವ್ದು ಚೆನ್ನಾಗಿದೆ ಅಂತ ಆರಿಸ್ಕೊಂಡು ತೊಗೊತೀನಿ. ಮತ್ತು ಕ್ರೇಪ್ ಸಿಲ್ಕಲ್ಲಿ ಲಾಸ್ಟ್ ಟೈಮ್ ಇತ್ತಲ್ಲ, ಸೊ ಇದರಲ್ಲಿ ಇನ್ನು ತುಂಬ ಜನ ಮತ್ತೆ ಕೇಳ್ತಾನೆ ಇದ್ರಿ, ಅಕ್ಕ ರೀಸ್ಟಾಕ್ ಮಾಡಿ ಅಂತ ಅಂದ್ಬಿಟ್ಟು. ಸೊ ಅವ್ರ ಹತ್ರನೂ ಇನ್ನು 2 ಪೀಸ್ ಇದ್ದಿದ್ದು. ಸೊ ನಾಳೆ ಒಂದಷ್ಟು ಸ್ಯಾರೀಸ್ನ ಡೈಯಿಂಗ್ ಮಾಡಿಸ್ತಾ ಇದ್ದೀನಿ. ನಾಳೆ ಬಂದಮೇಲೆ, ನಾಳೆ ನಾನು ಊರಿಗೆ ಹೋಗ್ತಾ ಇದ್ದೀನಿ. ಊರಿಂದ ಬಂದಮೇಲೆ ಊರಲ್ಲೇನು ಜಾಸ್ತಿ ದಿನ ಇರಲ್ಲ. ಬಂದ ತಕ್ಷಣ ಪಾಪುನ ಊರಲ್ಲಿ ಬಿಟ್ಟು ಬಂದಿದ್ದೆ, ಅವನನ್ನು ಕರ್ಕೊಬರಕ್ಕೆ ಹೋಗ್ತಾ ಇದ್ದೀನಿ ಅಷ್ಟೇ. ಕರ್ಕೊಂಡು ಬರ್ತೀನಿ, 1-2 ಡೇಸ್ ಏನಾದರೂ ಇದ್ದರೆ ಇರ್ತೀನಿ ಅಷ್ಟೇ. ಆವಾಗ ಬಂದಮೇಲೆ ನಾನು ಆ ಸ್ಯಾರೀಸ್ ಎಲ್ಲ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಸೊ ಇದು 2 ಇದೆ ಇನ್ನು ಈ ಸ್ಯಾರೀಸು.
ಸೊ ಇಷ್ಟೇ. ಮತ್ತು ಇದು 2 ಸ್ಯಾರೀಸು ಲಾಸ್ಟ್ ಟೈಮ್ ವಿಡಿಯೋದಲ್ಲೆಲ್ಲ ತೋರಿಸಿದ್ದೀನಲ್ಲ, ಈ ಸ್ಯಾರೀಸ್ ಇದೆ. ಸೊ ಇದೊಂಥರ ಸ್ಟಾಕ್ ಕ್ಲಿಯರೆನ್ಸ್ ಸೇಲ್ ಥರ ಇದೆ 2 ಸ್ಯಾರೀಸು. ಯಾರಿಗಾದ್ರೂ ಬೇಕು ಅಂತಂದರೆ ಆರ್ಡರ್ ಮಾಡಿ. ಪ್ರೈಸ್ ಕೂಡ ತುಂಬ ಕಡಿಮೆಗೆ ಹಾಕೊಡ್ತೀನಿ. ಸೊ ನಾನು ಹೇಳ್ತಾ ಇರೋ ಪ್ರೈಸು 1300 ರುಪೀಸು. ನೋಡಿ, ನೀವೇನಾದರೂ ಬಾರ್ಗೇನ್ ಮಾಡಿದ್ರೆ ಸ್ವಲ್ಪ ಬಿಡ್ತೀನಿ ಅಂತ ಅನಿಸುತ್ತೆ. ಯಾಕಂದರೆ ತುಂಬ ದಿನ ಆಯಿತು ಈ ಸ್ಯಾರೀಸ್ನ ತಂದು. ಸೊ ಹಾಗಾಗಿ ಒಂಥರ ಸ್ಟಾಕ್ ಕ್ಲಿಯರೆನ್ಸ್ ಸೇಲ್ ಥರ ಮಾಡ್ತಾಯಿದ್ದೀನಿ. ಇದು 2 ಸ್ಯಾರೀಸು ತುಂಬ ಚೆನ್ನಾಗಿದೆ. ಈ ಸ್ಯಾರೀಸು ಬ್ಲ್ಯಾಕ್ ಕಲರ್ ಮತ್ತು ಇದು ಪರ್ಪಲ್ ಕಲರ್. ಇದರಲ್ಲಿ ವೈಟ್ ಕಲರ್ ಕೂಡ ಇತ್ತು, ವೈಟ್ ಟು ಪಿಂಕ್ ಸೇಲ್ ಆಯಿತು. ಸೊ ಸದ್ಯಕ್ಕೆ ಇದು 2 ಸ್ಟಾಕ್ ಕ್ಲಿಯರೆನ್ಸ್ ಸೇಲಿಗೆ ಇರೋದು. ಇವಾಗ ಎಲ್ಲ ಸ್ಯಾರೀಸ್ದು ಬ್ಯಾಕ್ ಕ್ಯಾಮರಾದಲ್ಲಿ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು. ಬಿಕಾಸ್ ನಾನು ಚೆನ್ನಾಗಿ ಕಾಣಲಿ ಅಂತ ಎಡಿಟ್ ಮಾಡ್ಕೊಂಡಿರೋದು. ಸೀರೆಗಳೆಲ್ಲ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಯಾಕಂದರೆ ಡಾರ್ಕ್ ಆಗಿ ಕಾಣಿಸ್ಬೇಕು ವಿಡಿಯೋದಲ್ಲಿ, ಇನ್ನೂ ಡಾರ್ಕ್ ಆಗಿ ಕಾಣಿಸ್ತಾ ಇರುತ್ತೆ. ಬಟ್ ನಾನು ನನ್ನ ಮಕ್ಕ ಚೆನ್ನಾಗಿ ಕಾಣಲಿ ಅಂತ ಹಾಕೊಂಡ್ರೆ ಆ ಸೀರೆಗಳೆಲ್ಲ ಪಾಪ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಬ್ಯಾಕ್ ಕ್ಯಾಮ್ರಾದಲ್ಲಿ ವಿತೌಟ್ ಎಡಿಟಿಂಗ್ ತೋರಿಸ್ತೀನಿ. ತುಂಬ ಚೆನ್ನಾಗಿದ್ದಾವೆ ಎಲ್ಲ ಸ್ಯಾರೀಸ್ ಕೂಡ. ಇವಾಗ ನೀಟಾಗಿ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಎಲ್ಲ ಕಡೆನೂ ಹರಡು ಬಿಟ್ಟಿದ್ದೀನಿ. ಎಲ್ಲ ನೀಟಾಗಿ ಜೋಡಿಸ್ಬಿಟ್ಟು ಬ್ಯಾಕ್ ಕ್ಯಾಮ್ರಾದಲ್ಲಿ ಒಂದು ವಿಡಿಯೋ ಮಾಡ್ತೀನಿ. ಮಾಡಿಬಿಟ್ಟು ಹೋಗಿ ಮಲ್ಕೊಳ್ಳೋದು. ನನಗೂ ಸಾಕಾಗಿ ಹೋಗಿದೆ. ಇವತ್ತು ಫುಲ್ಲು ಟಯರ್ಡ್ ಆಗಿದ್ದೀನಿ, ನಿದ್ದೆ ಬರ್ತಾಯಿದೆ. ಬೆಳಗ್ಗೆ ಎದ್ದು ಬೇಗ ಎದ್ದು ಊರಿಗೆ ಹೋಗಬೇಕು. ಸೊ ತೋರಿಸ್ತೀನಿ ಬನ್ನಿ. ಇವಾಗ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಸ್ಯಾರಿನ ಮಾತ್ರ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ, ಪಲ್ಲು ಯಾವ ಥರ ಬರುತ್ತೆ ಅಂತ. ಸೊ ಇದು ನೋಡಿ, ಪಲ್ಲು ಯೆಲ್ಲೋ ಕಲರ್ ಬಂದಿದೆ. ಬ್ಲೌಸ್ ಕೂಡ ಅಷ್ಟೇ ಯೆಲ್ಲೋ ಕಲರ್ ಪ್ಲೇನ್ ಬರುತ್ತೆ ಬ್ಲೌಸು. ಸೊ ಇದು ಬ್ಲೌಸ್ ಬರುತ್ತೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ವಿಡಿಯೋದಲ್ಲಿ. ಇದು ನೋಡಿ, ನೆಕ್ಸ್ಟ್ ಒನ್ನು ಗ್ರೀನಿಗೆ ಡಾರ್ಕ್ ಗ್ರೀನ್ ಕಲರು. ಸೊ ಇದು ನಿಮಗೆ ಗ್ರೀನ್ ಬ್ಲೌಸು, ಡಾರ್ಕ್ ಗ್ರೀನ್ ಬ್ಲೌಸು ಮತ್ತು ಡಾರ್ಕ್ ಗ್ರೀನ್ ಕಲರ್ ಪಲ್ಲು ಬರುತ್ತೆ. ಇದು ನೆಕ್ಸ್ಟ್ ಒನ್ ಬಂದು ರಾಯಲ್ ಬ್ಲೂಗೆ ಸ್ಕೈ ಬ್ಲೂ ಕಲರ್. ರಾಯಲ್ ಬ್ಲೂಗೆ ಸ್ಕೈ ಬ್ಲೂ ಕಲರ್ ಬರುತ್ತೆ. ಇದು ಬ್ಲೌಸ್ ಮತ್ತು ಪಲ್ಲು ಬಂದು ರಾಯಲ್ ಬ್ಲೂನೇ ಬರುತ್ತೆ. ಇದನ್ನು ನೀವು ಹೆಂಗೆ ಬೇಕಾದ್ರೂ ಉಟ್ಕೊಳ್ಬೋದು. ಇದನ್ನು ಮೇಲ್ ಮಾಡಿ ಉಟ್ಕೊಬೋದು, ಇಲ್ಲ ಇದನ್ನು ಕೂಡ ಮೇಲ್ ಮಾಡಿ ಉಟ್ಕೊಳ್ಬೋದು. ನೀವೇನಾದ್ರು ಫಾಲ್ಸ್ ಹಾಕಲಿಲ್ಲ ಅಂತಂದರೆ ಇದು ಬೇಜಾರಾದಾಗ ಆ ಕಡೆ, ಅದು ಬೇಜಾರಾದಾಗ ಈ ಕಡೆ ಹಂಗೆ ಉಟ್ಕೊಳ್ಬೋದು. ನೆಕ್ಸ್ಟ್ ಬಂದು ಬ್ಲ್ಯಾಕಿಗೆ ರೆಡ್ ಕಲರ್ ಕಾಂಬಿನೇಷನು. ಬ್ಲ್ಯಾಕು ರೆಡ್ಡು ಯಾವಾಗ್ಲೂ ಸೂಪರು. ನನಗೆ ಈ ಸೀರೆ ಮಾರಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಪ್ರತಿ ಸಲ ಸ್ಯಾರೀಸ್ನ ನಾನು ತಂದಾಗಲೂ ಎಲ್ಲದರಲ್ಲೂ ಒಂದೊಂದು ಎತ್ಕೊಳ್ಳೋಣ ಅಂತ ಅನಿಸ್ತಾ ಇರುತ್ತೆ. ಆಲ್ರೆಡಿ ಸುಮಾರು ಎತ್ತಿಟ್ಕೊಬಿಟ್ಟಿದ್ದೀನಿ ನಾನು. ಇವಾಗ ಅದನ್ನೆಲ್ಲ ನೋಡಿದಾಗ ಅನಿಸ್ತಾ ಇರುತ್ತೆ ಯಾಕೆ ಇಷ್ಟೊಂದು ತೊಗೊಳ್ತಾ ಇದ್ದೀನಿ ಅಂತ. ಇದಕ್ಕೆ ಬ್ಲ್ಯಾಕ್ ಕಲರ್ ಪಲ್ಲು ಮತ್ತು ಬ್ಲ್ಯಾಕ್ ಕಲರ್ ಬ್ಲೌಸ್ ಬರುತ್ತೆ. ಉಟ್ರೆ ಮಾತ್ರ ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಇದೆಲ್ಲ ಸ್ಯಾರೀಸು. ಇದು ನೋಡಿ, ಇದು ಕೂಡ ಅಷ್ಟೇ ತುಂಬ ಗ್ರ್ಯಾಂಡಾಗಿದೆ ಕಲರು. ರಾಯಲ್ ಬ್ಲೂಗೆ ಇದು ಯಾವುದಿದು ಡಿಸ್ಟೆಂಪರ್ ಕಲರ್ಗಳು ನೋಡಿ ಎಲ್ಲ ಕನ್ಫ್ಯೂಷನ್ ಆಗ್ತಾಯಿದೆ. ಸೊ ಇಷ್ಟು ಕಲರ್ಸ್ ಇದೆ. ನೆಕ್ಸ್ಟ್ ಬಂದು ಜಾರ್ಜೆಟ್ ಸ್ಯಾರೀಸ್ ತೋರಿಸ್ತೀನಿ. ಇದು ಒಂದು ನಾನು ಹಂಗೆ ತೋರಿಸ್ಬೇಕಾದ್ರೆ ವಿಡಿಯೋದಲ್ಲಿ ತೋರಿಸ್ಲೇ ಇಲ್ಲ. ಈ ಕಲರ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಕಲರು. ಇದು ಯಾವ ಕಲರ್ ಗೊತ್ತಾ, ಒಂಥರ ನೇರಳೆ ಹಣ್ಣಿನ ಕಲರು. ಮೆರೂನ್ ಕಲರ್ ಸ್ಯಾರಿಗೆ ಪರ್ಪಲ್, ಲೈಟ್ ಪರ್ಪಲ್ ಬರುತ್ತೆ. ಇದು
ತುಂಬ ಅಂದರೆ ತುಂಬ ಗ್ರ್ಯಾಂಡ್ ಆಗಿದೆ. ಬ್ಲೌಸ್ ಕೂಡ ಅಷ್ಟೇ ನಿಮಗೆ ಪರ್ಪಲ್ ಕಲರ್ ಬರುತ್ತೆ, ಲೈಟ್ ಪರ್ಪಲ್ಲು, ಡಾರ್ಕ್ ಅಲ್ಲ. ಸೊ ಅದರಲ್ಲೇ ಇನ್ನೊಂದು ಕಲರು, ಇದು ಲೈಟ್ ಗ್ರೀನ್ ಕಲರಿಗೆ ಪರ್ಪಲ್ ಕಲರ್ ಬರುತ್ತೆ, ಇದು ಡಾರ್ಕ್ ಪರ್ಪಲ್ಲು. ಇದು ಕೂಡ ಅಷ್ಟೇ ತುಂಬ ಗ್ರ್ಯಾಂಡ್ ಆಗಿದೆ ಸ್ಯಾರೀಸು. ನಾನು ಹೇಳ್ತಾ ಇದ್ದೀನಲ್ಲ, ಎಲ್ಲ ಸ್ಯಾರೀಸು ನಾನು ಹ್ಯಾಂಡ್ ಪಿಕ್ ಸ್ಯಾರೀಸು. ನಾನು ಸುಮ್ಮನೆ ವಿಡಿಯೋದಲ್ಲಿ ನೋಡಿಬಿಟ್ಟು ತರಿಸಲ್ಲ, ನಾನೇ ಹೋಗಿ ನೋಡಿ ತೊಗೊಂಬರೋದು. ಸೊ ಹಾಗಾಗಿ ಎಲ್ಲದೂ ಕೂಡ ನೋಡಿ ತೊಗೊಂಡ್ಬರ್ತೀನಿ. ಇದೆಲ್ಲ ಜಾರ್ಜೆಟ್ ಸ್ಯಾರೀಸ್ ಇವಾಗ ನಾನು ತೋರಿಸ್ತಾ ಇರೋದು. ಇದು ರಾಯಲ್ ಬ್ಲೂಗೆ ಸ್ಕೈ ಬ್ಲೂ ಕಲರ್ ಬಾರ್ಡರ್ ಇರೋದು, ಸ್ಕೈ ಬ್ಲೂ ಕಲರ್ ಬ್ಲೌಸ್ ಮತ್ತು ಸ್ಕೈ ಬ್ಲೂ ಕಲರ್ ಪಲ್ಲು ಬರುತ್ತೆ. ವಾವ್, ಇದಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಎಲ್ಲದರಲ್ಲೂ ಸಿಂಗಲ್ ಆಪ್ಷನ್ಸ್ ಇದೆ ಅಷ್ಟೇ, ಯಾಕಂದರೆ ಸುಮಾರೆಲ್ಲ ಸೇಲಾಗಿ ಹೋಗ್ಬಿಡ್ತು. ಅಂದರೆ ತಂದಿದ್ದೀನಿ, ಬಟ್ ನಾನು ಒಂದಷ್ಟು ಜನಕ್ಕೆ ಒಂದು ಗ್ರೂಪ್ ಥರ ಮಾಡಿದ್ದೀನಿ. ಸೊ ಅದರಲ್ಲಿ ಹಾಕಿದ ತಕ್ಷಣ ಒಂದಷ್ಟು ಜನ ತೊಗೊಂಡ್ಬಿಟ್ರು. ಇವಾಗ ಇರೋ ಅಷ್ಟು ಸ್ಯಾರೀಸ್ನ ಮಾತ್ರ ನಾನು ಇದರಲ್ಲಿ ತೋರಿಸ್ತಾ ಇದ್ದೀನಿ. ಇದಂತೂ ತುಂಬಾ ಗ್ರ್ಯಾಂಡಾಗಿದೆ ಸ್ಯಾರಿ. ರೆಡ್ ಕಲರ್ಗೆ ಬ್ಲ್ಯಾಕ್ ಕಲರ್ ಬಾರ್ಡರ್ ಬರುತ್ತೆ. ನೆಕ್ಸ್ಟ್ ಇದೊಂದು ಸ್ಯಾರಿ ಇದೆ ನೋಡಿ, ನಾನು ಫಸ್ಟ್ ತೋರಿಸಿದ್ನಲ್ಲ ಕ್ರೇಪ್ ಸಿಲ್ಕು. ಸೊ ಅದೇ ಥರನೇ, ಬಟ್ ಇದು ಸ್ಟಾರ್ಟಿಂಗ್ ಬಂದಿದ್ದು. ನಾನು ಒಂದು ವೀಕ್ ಬ್ಯಾಕ್ ಇದ್ರದ್ದೆಲ್ಲ ಹಾಕಿದ್ದೆ ವಿಡಿಯೋಸ್, ಫೋಟೋಸು. ಇದು ಒಂದು ಸ್ಯಾರಿ ಪೆಂಡಿಂಗ್ ಆಗಿದೆ, ಇನ್ನೆಲ್ಲ ಸ್ಯಾರೀಸ್ ಕೂಡ ಸೇಲ್ ಆಯಿತು. ಇದರಲ್ಲೂ ಸುಮಾರು ಕಲರ್ ಎಲ್ಲ ಇತ್ತು, ಸೇಮ್ ಕಲರು ಇತ್ತು, ಸೇಲ್ ಆಗಿ ಬಂದು ಲಾಸ್ಟ್ ಪೀಸ್ ಇದೆ. ಯಾರಿಗಾರು ಬೇಕು ಅಂದರೆ ಆರ್ಡರ್ ಮಾಡ್ಬೋದು. ಇದು ಚಿಕ್ಕ ಬಾರ್ಡರ್ ಬರುತ್ತೆ, ನಾನು ಫಸ್ಟ್ ಟೈಮ್ ತೋರಿಸಿದ್ನಲ್ಲ ಅದು ದೊಡ್ಡ ಬಾರ್ಡರ್ ಬರುತ್ತೆ. ಇದಕ್ಕೆ ಬ್ಲೂ ಕಲರ್, ಇದು ರೆಡ್ಡಿಗೆ ರಾಯಲ್ ಬ್ಲೂ, ಇದರಲ್ಲಿ ಬ್ಲ್ಯಾಕ್ ಕಲರ್ ಕಾಣಿಸ್ತಾ ಇದೆ ವಿಡಿಯೋದಲ್ಲಿ, ಬಟ್ ಇದು ಬ್ಲ್ಯಾಕ್ ಕಲರ್ ರಾಯಲ್ ಬ್ಲೂ. ಇದಕ್ಕೆ ಬ್ಲೌಸ್ ಮತ್ತು ಪಲ್ಲು ಡಾರ್ಕ್ ಬ್ಲೂನೇ ಬರುತ್ತೆ. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಸೊ ನೋಡಿ, ಓಪನ್ ಮಾಡಿದ್ರೆ ಮರ್ಸೋದು ಎಷ್ಟು ಕಷ್ಟ ಆಗುತ್ತಾ. ಸೊ ನೆಕ್ಸ್ಟ್ ಒನ್ ಬಂದು ಇದು ನಿಮಗೆ ಪಲ್ಲು ಬರುತ್ತೆ, ಇದು ಬ್ಲೌಸು. ತುಂಬ ಗ್ರ್ಯಾಂಡಾಗಿ ಬರುತ್ತೆ. ಈ ಸ್ಯಾರೀಸ್ ಎಲ್ಲ ನೋಡೋದಕ್ಕಿಂತ ಉಟ್ಟಾಗ ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ನೀವು ಒಂದು ಹಾಕಿ ನೋಡಿ ತಗೊಂಡು. ಇದು ಹೆಂಗಿತ್ತು ಮಾಡಿಸ್ತು. ಸೊ ಇದರಲ್ಲೇ ಇವಾಗ ಕಲರ್ಸ್ ತೋರಿಸ್ತೀನಿ. ಗ್ರೀನ್ ಕಲರ್ ಒಂದು, ಎಲ್ಲ ಸೇಮೇ, ಇದು ರನ್ನಿಂಗ್ ಬ್ಲೌಸು. ಸೊ ಹಾಗಾಗಿ ಏನು ಓಪನ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇದಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ. ಆರೆಂಜ್ ಕಲರು. ಈ ಥರ ಸ್ಯಾರೀಸ್ದೆಲ್ಲ ವಿಡಿಯೋ ಮಾಡ್ಬೇಕಾದ್ರೆ ಜಾಸ್ತಿ ಲೈಟ್ ಹಾಕ್ಸ್ಕೊಬೇಕು, ಅವಾಗ ಇನ್ನೂ ಚೆನ್ನಾಗಿ ಬರುತ್ತೆ. ಈ ಶಾಪ್ಸಲ್ಲೆಲ್ಲ ಲೈಟ್ ಇರುತ್ತಲ್ಲ ಆ ಥರ. ನೋಡಿ, ವೈನ್ ಕಲರ್. ಇನ್ನೊಂದು ಡಾರ್ಕ್ ಬ್ಲೂ ಕಲರ್. ಸೊ ಇಷ್ಟು ಕಲರ್ಸ್ ಇದೆ ಇದರಲ್ಲಿ. ಇವಾಗ ನಾನು ನಿಮಗೆ ಪಾರ್ಟಿವೇರ್ ಸ್ಯಾರಿ ತೋರಿಸಿದ್ನಲ್ಲ, ಅದನ್ನು ತೋರಿಸ್ತಾ ಇದ್ದೀನಿ. ಇದು ಜಿಮ್ಮಿಚೋ ಮೆಟೀರಿಯಲ್ ಬರುತ್ತೆ. ಬಾಡಿ ಫುಲ್ಲು ನಿಮಗೆ ಈ ಥರ ಸ್ಟೋನ್ಸು ಮತ್ತು ಬಾರ್ಡರ್ ಎಲ್ಲ, ಇಡೀ ಬಾಡಿ ಫುಲ್ಲು ಬಾರ್ಡರು ನಿಮಗೆ ಈ ಥರ ಬರುತ್ತೆ. ಇದಕ್ಕೆ ಬ್ಲೌಸ್ ಬಂದು, ಇದು ಆ್ಯಕ್ಚುಲಿ ನಾನು ಓಪನ್ ಮಾಡಿದೆ, ವಿಡಿಯೋ ಆನ್ ಆಗಿದೆ ಅಂತ ಅಂದ್ಬಿಟ್ಟು ನೋಡಿದ್ರೆ ವಿಡಿಯೋನೇ ಆನ್ ಆಗಿರಲಿಲ್ಲ, ಹಂಗಾಗಿ ಇದು ಓಪನ್ ಆಗಿಬಿಟ್ಟಿದೆ. ಸೊ ಇದಕ್ಕೆ ನೀವು ಸ್ಲೀವ್ಸಿಗೆ ಮಾತ್ರ ಇದು ಬಾರ್ಡರ್ ಬರುತ್ತೆ, ಈ ಥರ ವರ್ಕ್ ಇರೋದು. ಇದಕ್ಕೆ ಲೈನಿಂಗ್ ಕೊಡಿಸ್ತಾನೆ ಬಾರ್ಡರ್, ಈ ಬಾರ್ಡರಿಗೆ ಸ್ಲೀವ್ಸಿಗೆ ಹಾಕಿ ಬಾರ್ಡರ್ನ ಲೈನಿಂಗ್ ಕೊಡಿಸ್ತಾನೆ ಸ್ಟಿಚ್ ಮಾಡಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಬೆಬೆ ಅಂತ ಆಯಿತು, ಯಾಕಂದರೆ ನಿದ್ದೆ ಬರ್ತಾಯಿದೆ. ನಾನು ಏನು ಮಾತಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತಾಗ್ತಾಯಿಲ್ಲ, ಅಷ್ಟು ನಿದ್ದೆ ಬರ್ತಾಯಿದೆ. ಅಂದ್ರೂ ಇದನ್ನು ವಿಡಿಯೋ ಮಾಡಿ ಮುಗಿಸ್ಲೇಬೇಕು ಅಂತ ಮಾಡ್ತಾಯಿದ್ದೀನಿ. ಸೊ ಇದರಲ್ಲಿ ಕಲರ್ಸ್ನ ತೋರಿಸ್ತೀನಿ ನಾನು ಇವಾಗ. ಸೊ ಇದು ನೋಡಿ, ಪಿಂಕಿಗೆ ಪೀಚ್ ಕಲರ್ಗೆ ವೈನ್ ಕಲರ್ ಬರುತ್ತೆ. ಇದಂತೂ ಅಲ್ಟಿಯಾಗಿದೆ ಕಲರು. ಪರ್ಪಲ್ಲಿಗೆ ಡಾರ್ಕ್ ಪರ್ಪಲ್ ಕಲರ್, ಯೆಲ್ಲೋ ಕಲರಿಗೆ ಮೆರೂನ್ ಕಲರ್, ಪಿಂಕ್ ಕಲರಿಗೆ ಮೆರೂನ್ ಕಲರ್,
ಲಾಸ್ಟ್ ಕಲರ್ ಬಂದು ಪಿಸ್ತಾ ಕಲರ್. ಪಿಸ್ತಾ ಕಲರಿಗೆ ಗ್ರೀನ್ ಕಲರ್ ಬ್ಲೌಸ್ ಬರುತ್ತೆ. ಸೊ ಇಷ್ಟು ಕಲರ್ಸ್ ಇದೆ ಇದರಲ್ಲಿ. ಜಾರ್ಜೆಟಲ್ಲಿ ಇನ್ನೊಂದು ಸ್ಯಾರಿ ಇದೆ, ಇದು ನೋಡಿ ಬ್ಲ್ಯಾಕ್ ಕಲರು. ಇದು ಆ್ಯಕ್ಚುಲಿ ಲಾಸ್ಟ್ ಟೈಮ್ ನಾನು ವಿಡಿಯೋ ಮಾಡಿದ್ದೆ, ತುಂಬ ಸೇಲ್ ಆಯಿತು ಈ ಥರದ ಸ್ಯಾರೀಸ್ ಕೂಡ. ಲಾಸ್ಟ್ ಒಂದು ಬ್ಲ್ಯಾಕ್ ಕಲರ್ ಒಂದು ನನ್ನ ಹತ್ರ ಹಾಗೆ ಉಳಿದಿದೆ, ಯಾರಿಗಾದ್ರೂ ಬೇಕು ಅಂತ ಅಂದರೆ ಆರ್ಡರ್ ಮಾಡಿ. ನೆಕ್ಸ್ಟ್ ಒನ್ ಬಂದು ಇದನ್ನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನ ಇಲ್ವಾ ನನಗೆ ಮರ್ತೋಗಿದೆ. ಇದಂತೂ ನನ್ನ ಹತ್ರ ತುಂಬ ಸೇಲ್ ಆಗಿದ್ದ ಸ್ಯಾರಿ ಅಂದರೆ ಇದು ತುಂಬ ಚೆನ್ನಾಗಿದೆ. ಗ್ರೀನ್ ಕಲರ್ ಪಲ್ಲು ಮತ್ತು ಗ್ರೀನ್ ಕಲರ್ ಬ್ಲೌಸ್ ಬರುತ್ತೆ. ಇದಕ್ಕೆ ಬಾಡಿ ಫುಲ್ ನಿಮಗೆ ಈ ಥರ ಬುಟ್ಟಾಸ್ ಬರುತ್ತೆ. ಇದಿನ್ನು 2 ಪೀಸ್ ಇದೆ. ಮತ್ತು ನಾನು ಲಾಸ್ಟ್ ಟೈಮ್ ಡೈಯಿಂಗ್ ಮಾಡಿಸಿದ್ನಲ್ಲ ಗ್ರೀನ್ ಕಲರ್ಗೆ ರೆಡ್ ಕಲರು. ಸೊ ಇದಿನ್ನು 2 ಪೀಸ್ ಇದೆ, ಯಾರಿಗಾದ್ರೂ ಬೇಕು ಅಂದರೆ ಆರ್ಡರ್ ಮಾಡಿ. 2 ಪೀಸ್ ಇರೋದು. ವೇರ್ ಮಾಡಿದ್ರೆ ಮಾತ್ರ ಇದು ಎಷ್ಟು ಮಸ್ತಾಗಿ ಕಾಣಿಸುತ್ತೆ ಅಂದರೆ, ನಾನು ಇದನ್ನ ವೀಡಿಯೋ ಮಾಡಬೇಕಾದ್ರೆ ವೇರ್ ಮಾಡಿನೇ ವೀಡಿಯೋ ಮಾಡಿದ್ದೆ. ಸೊ ಅವಾಗ ನನಗೆ ತುಂಬ ಇಷ್ಟ ಆಗಿತ್ತು ಈ ಸ್ಯಾರಿ. ಗ್ರೀನಿಗೆ ರೆಡ್ ಬಾರ್ಡರ್. ಸೊ ಮತ್ತು ಈ ಸ್ಯಾರಿ ನಾನು ಆಫರಲ್ಲಿ ಕೊಡ್ತಾ ಇರೋದು 1300 ರುಪೀಸ್. ನಾನು ಕೊಟ್ಟಿರೋದೇ ಈ ಸ್ಯಾರಿಗೆ ಪ್ರಾಮಿಸ್ 1400 ರುಪೀಸ್ ಕೊಟ್ಟು ತಂದಿದ್ದು. ನಾನು ಸ್ಟಾರ್ಟಿಂಗಲ್ಲಿ 1600-700 ಏನೋ ಸೇಲ್ ಮಾಡ್ತಾಯಿದ್ದೆ. ಬಟ್ ಇವಾಗ ಸ್ಟಾಕ್ ಕ್ಲಿಯರೆನ್ಸ್ ಸೇಲ್ ಥರ ಅದು 2 ಕೊಡ್ತಾಯಿದ್ದೀನಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮಗೆ ಯಾವುದಾದ್ರೂ ಸ್ಯಾರೀಸ್ ಇಷ್ಟ ಆಗಿದ್ದರೆ ಸ್ಕ್ರೀನ್ಶಾಟ್ ತೊಗೊಂಡು ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರಿಗೆ ವಾಟ್ಸಪ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಬೇಗ ಬುಕ್ಕಿಂಗ್ಸ್ನ ಮಾಡ್ಕೊಳ್ಳಿ, ಇಲ್ಲಾಂದರೆ ಬೇಗ ಸ್ಟಾಕ್ ಖಾಲಿ ಆಗಿಬಿಡುತ್ತೆ. ಇದಂತೂ ನಂಗೆ ನೋಡ್ತಾ ಇದ್ದರೆ ನಾನೇ ತಗೋಬಿಡೋಣ ಅಂತ ಅನಿಸ್ತಾ ಇದೆ, ಅಷ್ಟು ಇಷ್ಟ ಆಯಿತು. ನಾನು ಫಸ್ಟ್ ತೋರಿಸಿದ್ನಲ್ಲ ವಿಡಿಯೋ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರ್ಸೋಕ್ಕಿಂತ ಮುಂಚೆ, ಅವಾಗ ಇದನ್ನ ತೋರಿಸಿರಲಿಲ್ಲ. ಇದು ನನ್ನ ಫೇವ್ರೇಟು ಈ ಸ್ಯಾರಿ. ಸೊ ಹಾಗಾಗಿ ಇವಾಗ ತೋರಿಸಿರ್ಲಿಲ್ವಲ್ಲ ಅಂತ ಬೇಜಾರಾಗ್ತಿತ್ತು, ಅದಕ್ಕೆ ಇವಾಗ ಇಟ್ಕೊಂಡು ತೋರಿಸ್ದೆ. ನಾನು ರಿಂಗ್ ಲೈಟ್ ಹಾಕ್ಕೊಳ್ಳೋದು ಮರ್ತ್ಕೊಬಿಟ್ಟಿದ್ದೆ. ಇವಾಗ ನೋಡಿ ರಿಂಗ್ ಲೈಟ್ ಹಾಕ್ಕೊಂಡಿರೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಮತ್ತೇನೆ ಆವಾಗಲೇ ರಿಂಗ್ ಲೈಟ್ ಹಾಕ್ಕೊಂಡಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಅನಿಸ್ತಾ ಇದೆ. ಇವಾಗ ನೋಡಿ ಎಲ್ಲ ಸ್ಯಾರೀಸು ಎಷ್ಟು ಬ್ರೈಟಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು. ಇದು ಆಲ್ರೆಡಿ ಇಬ್ಬರು ತಗೊಂಡ್ರು, ತುಂಬ ಇಷ್ಟಪಟ್ಟರು, ಇದನ್ನ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಕಲರ್ ಕಾಂಬಿನೇಷನು. ಸೊ ಹಾಗಾಗಿ ಮತ್ತೆ ಇದೇನೇ ಜಾಸ್ತಿ ತರಿಸಿದ್ದೀನಿ. ಇದು ಎಲ್ಲ ಕಲರ್ಸು 1-2-3 ಪೀಸಸ್ ಇದೆ, ನಿಮಗೆ ಸಿಗುತ್ತೆ. ಆಲ್ಮೋಸ್ಟ್ ಸ್ಟಾಕ್ ಖಾಲಿ ಏನಾಗಲ್ಲ, ಆದಷ್ಟು ಬೇಗ ಮತ್ತೆ ನಾನು ಇದನ್ನು ರೀಸ್ಟಾಕ್ ಮಾಡಿಸ್ತೀನಿ. ಸೊ ಇನ್ನೊಂದು 2 ದಿನದಲ್ಲಿ ಇನ್ನೂ ಚೆನ್ನಾಗಿರೋ ಕ್ರೇಪ್ ಸಿಲ್ಕ್ಸ್ ಎಲ್ಲನೂ ತರಿಸ್ತಾ ಇದ್ದೀನಿ, ಡೈಯಿಂಗ್ ಮಾಡಕ್ಕೆ ಕೊಟ್ಟಿದ್ದೀನಿ. ಸೊ ಯಾರಿಗಾದ್ರೂ ಬೇಕು ಅಂದರೆ ಬೇಗ ಬುಕ್ಕಿಂಗ್ಸ್ ಮಾಡ್ಕೊಳ್ಳಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಆಲ್. ಟಾಟಾ, ಬಾಯ್, ಟೇಕ್ ಕೇರ್.